ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಲರ್ನ್ ಈಸಿಲಿ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾವು ವಾಲ್ ಈ ಒಂದು ಪೊಯಮ್ನ ಕನ್ನಡದ ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನ್ ಹಾಗೂ ಸಮರಿಯನ್ನು ಕಲಿಯೋಣ. ವಾಲ್ ಈ ಪದ್ಯವನ್ನು ಬರೆದಿರ್ತಕ್ಕಂಥದ್ದು ಮರಾಠಿ ಕವಿಯಾಗಿರ್ತಕ್ಕಂತಹ DS ದಾದಾಲ್ಕರ್ ಅವರು. ಇಲ್ಲಿ ವಾಲ್ ಅಂದರೆ ಗೋಡೆ, ಮನೆ, ಹಳ್ಳಿಗಳಲ್ಲಿ, ನಗರಗಳಲ್ಲಿ ಎಲ್ಲ ಕಡೆ ಈ ಗೋಡೆಗಳಿದೆ. ಈ ಗೋಡೆ ಅಂತಕ್ಕಂಥದ್ದು ಭೌತಿಕವಾದಂತಹ ಅಡ್ಡಿಯಲ್ಲ ಅಥವಾ ಅಡೆತಡೆಯಲ್ಲ. ಇದೊಂದು ಮಾನಸಿಕ, ಸಾಮಾಜಿಕ ಅಥವಾ ಇದೊಂದು ಧಾರ್ಮಿಕವಾದಂತಹ ಅಡ್ಡಿ ಗೋಡೆಗಳಿದೆ. ಎಲ್ಲರ ಮಧ್ಯದಲ್ಲೂ ಈ ಮಾನಸಿಕ, ಸಾಮಾಜಿಕ, ಧಾರ್ಮಿಕ ಗೋಡೆಗಳಿದೆ. ಈ ಗೋಡೆಗಳನ್ನು ಒಡೆದು ಒಂದು ನವ ಸಮಾಜ, ಒಂದು ಮುಕ್ತವಾದಂತಹ ಸಮಾಜವನ್ನು ಕಟ್ಟುವಂತಹ ಆಶಯದೊಂದಿಗೆ ಕವಿಯವರು ತಮ್ಮ ಭಾವನೆಗಳನ್ನು ಈ ಪದ್ಯದ ಮೂಲಕ ವ್ಯಕ್ತಪಡಿಸ್ತಾ ಇದ್ದಾರೆ. ಇಲ್ಲಿ ಮೊದಲನೇದಾಗಿ ಅವರು ಹೇಳ್ತಾರೆ, ಐ ರೀಸೆಂಟ್ಲಿ ಟುಕ್ ಎ ಕಾಂಟ್ರಾಕ್ಟ್ ಟು ಡೆಮಾಲಿಷ್ ದ ವಾಲ್ಸ್ ಆಫ್ ಬಿಲ್ಡಿಂಗ್ಸ್. ಇಟ್ಸ್ ನಾಟ್ ಓನ್ಲಿ ಬಿಲ್ಡಿಂಗ್ಸ್ ದಟ್ ಹ್ಯಾವ್ ವಾಲ್ಸ್, ವಿಲೇಜಸ್ ಡೂ ಟೂ. ನೋಡಿ, ಈ ಸಾಲುಗಳಲ್ಲಿ ಅವರು ಹೇಳ್ತಾ ಇದ್ದಾರೆ, ನಾನು ಇತ್ತೀಚೆಗೆ ಒಂದು ಕಾಂಟ್ರಾಕ್ಟನ್ನು ತಗೊಂಡಿದ್ದೇನೆ. ಅಂದರೆ ಇದರ ಅರ್ಥ ಏನಪ್ಪ ಅಂದರೆ, ಈ ಒಂದು ಪದ್ಯದ ಮೂಲಕ ಹೇಳ್ತಾ, ಆ ಸಾಲಿನ ಮೂಲಕ ಹೇಳ್ತಾ ಇರ್ತಕ್ಕಂಥದ್ದು, ತಾವು ಈ ಸಮಾಜದಲ್ಲಿರ್ತಕ್ಕಂತಹ ಈ ಅಡ್ಡಿಪಡಿಸ್ತಕ್ಕಂತಹ ಗೋಡೆಗಳನ್ನು ಒಡೆದು ಹಾಕುವಂತಹ ಒಂದು ಜವಾಬ್ದಾರಿಯನ್ನು, ಒಂದು ಕೆಲಸವನ್ನು ನಾನು ಕೈಗೆತ್ತಿಕೊಂಡಿದ್ದೇನೆ. ಟು ಡೆಮಾಲಿಷ್ ದ ವಾಲ್ಸ್ ಆಫ್ ಬಿಲ್ಡಿಂಗ್ಸ್, ಕಟ್ಟಡದ ಗೋಡೆಗಳನ್ನು ಕೆಡುವಂತಹ ಕೆಲಸ. ಅಂದರೆ ಇಲ್ಲಿ ಕಟ್ಟಡದ ಗೋಡೆಗಳು ಅಂದರೆ ಇವು ಕೇವಲ ಫಿಸಿಕಲ್ ಗೋಡೆಗಳಲ್ಲ, ಅಂದರೆ ಭೌತಿಕವಾದಂಥ ಗೋಡೆಗಳಲ್ಲ. ಸಮಾಜದಲ್ಲಿನ ಕಟ್ಟುಪಾಡುಗಳು, ಸಂಪ್ರದಾಯಗಳು, ಜಾತಿ ವ್ಯವಸ್ಥೆಗಳನ್ನು ನಾನು ಒಡೆದು ಹಾಕುವಂಥ ಒಂದು ಕಾಂಟ್ರಾಕ್ಟ್ ಕೆಲಸವನ್ನು ಕೈಗೊಂಡಿದ್ದೇನೆ. ಇಟ್ಸ್ ನಾಟ್ ಓನ್ಲಿ ಬಿಲ್ಡಿಂಗ್ಸ್ ದಟ್ ಹ್ಯಾವ್ ವಾಲ್ಸ್, ವಿಲೇಜಸ್ ಡೂ ಟು. ಇದು ಕೇವಲ ಬಿಲ್ಡಿಂಗ್ಗಳಿಗೆ ಮಾತ್ರವೇ ಗೋಡೆಗಳಿರಲ್ಲ. ಅಂದರೆ ಇಲ್ಲಿ ಕೇವಲ ಮನೆಗಳಿಗೆ ಮಾತ್ರ ಈ ಒಂದು ಗೋಡೆ ಅಂತಕ್ಕಂಥದ್ದು ಇರೋದಿಲ್ಲ, ಈ ಸಮಸ್ಯೆ ಅನ್ನೋದು ಇರೋದಿಲ್ಲ. ಇವು ಹಳ್ಳಿಗಳಿಗೂ ಸಹ ಗೋಡೆಗಳಿವೆ. ಅಂದರೆ ಇವು ನಗರದಲ್ಲಿ ಮಾತ್ರವೇ ಅಲ್ಲ, ಹಳ್ಳಿಗಳಲ್ಲೂ ಕೂಡ ಈ ಜಾತಿ ಪದ್ಧತಿ, ಮತ, ಧರ್ಮ, ಸಂಪ್ರದಾಯ ಅಂತಕ್ಕಂಥ ಗೋಡೆಗಳು ಹಳ್ಳಿಗಳಲ್ಲೂ ಸಹ ಇದೆ. ಆದ್ದರಿಂದ ಈ ಗೋಡೆಗಳನ್ನು ಒಡೆಯೋದಕ್ಕೆ ನಾನು ಒಂದು ಕಾಂಟ್ರಾಕ್ಟನ್ನು ತಗೊಂಡಿದ್ದೇನೆ. ಆ್ಯಂಡ್ ವಿ ಹ್ಯಾವ್ ಹರ್ಡ್ ಆಫ್ ವರ್ಲ್ಡ್ ವಾರ್ಸ್, ಫಾಟ್ ಫಾರ್ ದ ವಾಲ್ಸ್ ಆಫ್ ನೇಷನ್. ಫಾರ್ ದ ಟೈಮ್ ಬೀಯಿಂಗ್ ಐ ಆಮ್ ಜಸ್ಟ್ ಡೆಮಾಲಿಷಿಂಗ್ ವಾಲ್ಸ್. ನೋಡಿ, ಈ ಸಾಲುಗಳಲ್ಲಿ ಅವರು ಹೇಳ್ತಾ ಇದ್ದಾರೆ, ನಾವೆಲ್ಲರೂ ಕೇಳಿದ್ದೇವೆ, ರಾಷ್ಟ್ರಗಳ ಒಂದು ಗೋಡೆಗಳಿಗಾಗಿ ಯುದ್ಧಗಳೇ ನಡೆದಿದೆ. ಅಂದರೆ ಇಲ್ಲಿ ರಾಷ್ಟ್ರಗಳ ಒಂದು ಬಾರ್ಡರ್ಗಾಗಿ ಇರ್ಬೋದು ಅಥವಾ ಧರ್ಮದ ಮೇಲೆ, ಮತಗಳ ಮೇಲೆ ಕೂಡ ಯುದ್ಧಗಳು ನಡೆದಿರಬಹುದು ಅಂತಕ್ಕಂಥದ್ದನ್ನು ಇಲ್ಲಿ ಇದೆ. ಅಂದರೆ ರಾಷ್ಟ್ರಗಳ ಮಧ್ಯೆನೇ ಯುದ್ಧಗಳು ನಡೆದೋಗಿದೆ ಈ ಒಂದು ಗೋಡೆಗಳಿಗೆ, ಅಂದರೆ ಈ ಒಂದು ವಿಷಯಗಳಿಗಾಗಿ. ಆ್ಯಂಡ್ ಆ ರಾಷ್ಟ್ರಗಳು ಗಡಿಗಳಿಗಾಗಿ ತಮ್ಮ ಹೋರಾಟಗಳನ್ನು ಅಷ್ಟೇ ಮಾಡಿಲ್ಲ. ಫಾಟ್ ಫಾರ್ ದ ವಾಲ್ಸ್ ಆಫ್ ನೇಷನ್ಸ್, ಅವರ ಗಡಿಗಳಿಗೆ ಮಾತ್ರ ಅವರು ಹೋರಾಟ ಮಾಡಿಲ್ಲ, ತಮ್ಮ ಧರ್ಮವನ್ನು ಉಳಿಸ್ಕೊಳ್ಳೋದಕ್ಕೆ, ತಮ್ಮ ಜಾತಿಗಳನ್ನು ಉಳಿಸ್ಕೊಳ್ಳೋದಕ್ಕೆ ಈ ರೀತಿಯಾಗಿ ಅವರು ಆ ಹೋರಾಟಗಳು, ಆ ಯುದ್ಧಗಳನ್ನು ಮಾಡಿದ್ದಾರೆ. ಫಾರ್ ದ ಟೈಮ್ ಬೀಯಿಂಗ್ ಐ ಆಮ್ ಜಸ್ಟ್ ಡೆಮಾಲಿಷಿಂಗ್ ವಾಲ್ಸ್. ಆದರೆ ಸದ್ಯಕ್ಕೆ ನಾನು ಆ ಒಂದು ನೇಷನ್ ಅವುಗಳಿಗೆ ಹೋಗ್ತಾ ಇಲ್ಲ. ನಾನು ಸದ್ಯಕ್ಕೆ ಏನು ಮಾಡ್ತಾ ಇದ್ದೀನಿ, ಸಮಾಜದಲ್ಲಿನ ಈ ಒಂದು ಗೋಡೆಗಳನ್ನು ಒಡೆಯುವಂಥ ಒಂದು ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿದ್ದೀನಿ. ಈ ಸಮಾಜದಲ್ಲಿರ್ತಕ್ಕಂತಹ ಈ ಒಂದು ಅಡೆತಡೆಗಳನ್ನು ನಾನು ಡೆಮಾಲಿಷ್ ಮಾಡೋಕ್ಕೆ ಪ್ರಾರಂಭ ಮಾಡಿದ್ದೀನಿ. ಐ ಡೋಂಟ್ ನೋ ಹೌ ಮೆನಿ ಜನರೇಷನ್ಸ್ ಹ್ಯಾವ್ ಗಾನ್ ಬೈ, ಬಟ್ ದೀಸ್ ವಾಲ್ಸ್ ಬಿಲ್ಟ್ ಬೈ ಗ್ರ್ಯಾಂಡ್ ಪಾಸ್ ಆಫ್ ದ ಟೈಮ್ ಆರ್ ರಿಯಲಿ ಟಫ್. ನೋಡಿ, ಈ ಒಂದು ಸಾಲುಗಳಲ್ಲಿ ಹೇಳ್ತಾ ಇದ್ದಾರೆ, ನನಗೆ ಗೊತ್ತಿಲ್ಲ ಎಷ್ಟು ತಲೆಮಾರುಗಳು ಕಳೆದಿವೆ ಅಂತ, ಎಷ್ಟು ತಲೆಮಾರುಗಳು ಕಳೆದೋಗಿದಾವೋ ಗೊತ್ತಿಲ್ಲ. ಆದರೆ ಈ ಒಂದು ಗೋಡೆಗಳು, ಈ ಒಂದು ಸಂಪ್ರದಾಯಗಳು, ಕಟ್ಟುಪಾಡುಗಳು, ಜಾತಿಗಳು ಅಂತಕ್ಕಂಥದ್ದನ್ನು ನಮ್ಮ ಗ್ರ್ಯಾಂಡ್ ಪಾಸ್, ಬಿಲ್ಟ್ ಬೈ ಗ್ರ್ಯಾಂಡ್ ಪಾಸ್, ನಮ್ಮ ಒಂದು ತಾತಂದ್ರುಗಳು ಏನು ಮಾಡಿದ್ದಾರೆ, ಮುತ್ತಾತಂದ್ರ ಕಾಲದಿಂದ ಅವರು ತಲೆಮಾರಿನಿಂದ ಇದನ್ನು ನಿರ್ಮಿಸಿಬಿಟ್ಟಿದ್ದಾರೆ. ಆಫ್ ದಟ್ ಟೈಮ್, ಆ ಹಿಂದಿನ ಕಾಲದಲ್ಲಿ ಕಟ್ಟಿರ್ತಕ್ಕಂಥ ಈ ಕಟ್ಟುಪಾಡುಗಳು ಇವೆಲ್ಲವೂ ಏನಾಗಿದೆಯಪ್ಪ ಅಂದರೆ ಆ ರಿಯಲಿ ಟಫ್, ಅವು ತುಂಬ ಗಟ್ಟಿಯಾಗಿದ್ದಾವೆ. ಯಾವುದೇ ಬದಲಾವಣೆಯನ್ನು ತರೋಕ್ಕೆ ಆಗ್ತಾ ಇಲ್ಲ. ಅಷ್ಟು ಗಟ್ಟಿಯಾಗಿ ಬಹಳ ಹಿಂದಿನ ವರ್ಷಗಳ ತಲೆಮಾರಿನಿಂದ ಏನು ಮಾಡಿದ್ದಾರೆ, ಈ ಒಂದು ಗೋಡೆಗಳು, ಹಳ್ಳಿಯಲ್ಲಿ ಜಾತಿ, ಆ ಒಂದು ಕೇರಿ, ಈ ಜಾತಿಗೊಂದು ಕೇರಿ, ಈ ರೀತಿ ಮನೆ ಮಧ್ಯೆನೇ ಆ ಗೋಡೆಗಳು, ಅಂದರೆ ಮನಸ್ಸಿನ ಮಧ್ಯೆ ಕೂಡ ಆ ಗೋಡೆಗಳು ತುಂಬ ಗಟ್ಟಿಯಾಗಿ ನಿಂತಿದ್ದಾವೆ. ಅವು ಫಿಸಿಕಲ್ ಆಗಿ ಅಲ್ಲ, ಮಾನಸಿಕವಾಗಿದೆ ಅಂತಕ್ಕಂಥದ್ದನ್ನು ಸಹ ಇವರು ಹೇಳ್ತಾ ಇದ್ದಾರೆ.
Did they need to be so hardened to protect human beings? Many people on many occasions raised their hands against them. For some, their hands become bloodied. ನೋಡಿ, ಇವು ಈ ಒಂದು ಗೋಡೆಗಳು ಇಷ್ಟು ಗಟ್ಟಿಯಾಗಿರಬೇಕಾಗಿತ್ತಾ? ಇಲ್ಲಿ ಅವರು ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಈ ಗೋಡೆಗಳನ್ನು ಇಷ್ಟು ಗಟ್ಟಿಯಾಗಿ ಮಾಡಬೇಕಾಗಿತ್ತಾ? ಈ ಕಟ್ಟುಪಾಡುಗಳು ಅಂತಕ್ಕಂಥದ್ದು ಇಷ್ಟು ಗಟ್ಟಿಯಾಗಿ ಮಾಡಬೇಕಾಗಿತ್ತಾ ಈ ಒಂದು ಮನುಷ್ಯನ ರಕ್ಷಣೆಗಾಗಿ? ನೋಡಿ, ಟು ಪ್ರೊಟೆಕ್ಟ್ ಹ್ಯೂಮನ್ ಬೀಯಿಂಗ್ಸ್, ಮನುಷ್ಯರನ್ನು ರಕ್ಷಣೆ ಮಾಡೋಕ್ಕೋಸ್ಕರ ಈ ಕಟ್ಟುಪಾಡುಗಳು ಇಷ್ಟು ಗಟ್ಟಿಯಾಗಿ ಮಾಡಬೇಕಾಗಿತ್ತಾ? ಆದರೆ ಈ ಕಟ್ಟುಪಾಡುಗಳು ಮನುಷ್ಯರನ್ನು ಬಂಧನದಲ್ಲಿಟ್ಟಿದ್ದಾವೆ. ಅವು ನಿಜವಾಗಲೂ ಪ್ರೊಟೆಕ್ಟ್ ಮಾಡ್ತಾ ಇಲ್ಲ, ಅವರನ್ನು ಕೈದಿಗಳನ್ನಾಗಿ ಮಾಡಿದೆ. ಆ ಕಟ್ಟುಪಾಡು ಅಂತಕ್ಕಂಥದ್ದು, ಧರ್ಮ ಅಂತಕ್ಕಂಥದ್ದು, ಜಾತಿ ಅಂತಕ್ಕಂಥದ್ದು ಜನರನ್ನು ಇಲ್ಲಿ ಬಂಧನದಲ್ಲಿಟ್ಟಿದೆ ಅಂತ ಹೇಳ್ತಾರೆ. ಮೆನಿ ಪೀಪಲ್ ಆನ್ ಮೆನಿ ಅಕೇಶನ್ಸ್ ಫಾರ್ ಸಮ್ ರೈಸ್ಡ್ ದೇರ್ ಹ್ಯಾಂಡ್ಸ್ ಅಗೇನೆಸ್ಟ್ ದೆಮ್, ಫಾರ್ ಸಮ್ ದೇರ್ ಹ್ಯಾಂಡ್ಸ್ ಬಿಕಮ್ ಬ್ಲಡೀಡ್. ಇಲ್ಲಿ ಏನು ಮಾಡ್ತಾ ಇದ್ದಾರಪ್ಪ ಅಂದರೆ, ಹಲವಾರು ಸಮಯಗಳಲ್ಲಿ ಈ ಒಂದು ಅಡೆತಡೆಗಳ ವಿರುದ್ಧ, ಕಟ್ಟುಪಾಡುಗಳ ವಿರುದ್ಧ ಬದಲಾವಣೆಗಾಗಿ ಬಹಳಷ್ಟು ಜನ ಹೋರಾಟವನ್ನು ಮಾಡಿದ್ದಾರೆ. ಅವರ ಒಂದು ಕೈಯನ್ನು ಎತ್ತಿದ್ದಾರೆ. ಅಂದರೆ ಈ ಒಂದು ಹೋರಾಟದಲ್ಲಿ ಆ ಬದಲಾವಣೆ ತರಕ್ಕೆ ಹೋಗಿದ್ದಾರೆ ಈ ಒಂದು ಕಟ್ಟುಪಾಡುಗಳನ್ನು. ಆ ಹೋರಾಟದಲ್ಲಿ ಅವರ ಕೈಗಳೆಲ್ಲ ಬ್ಲಡ್ ಆಗಿದೆ. ಅಂದರೆ ಅವರು ಬಹಳ ಹಿಂಸೆಯನ್ನು ಪಟ್ಟಿದ್ದಾರೆ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಅವರ ಕೈಗಳೆಲ್ಲ ರಕ್ತದಿಂದ ಕೂಡ್ತಾ ಇತ್ತು. ಆ ಹೋರಾಟದ ತೀವ್ರತೆ ಮತ್ತು ನೋವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಯಾರು ಈ ಬದಲಾವಣೆಯನ್ನು ತರಬೇಕಂತ ಹೋರಾಟ ಮಾಡಿದ್ರು ಅವರ ಕೈಗಳೆಲ್ಲ ರಕ್ತಮಯವಾಯಿತು ಅಂತಕ್ಕಂಥದ್ದನ್ನು ಹೇಳ್ತಾರೆ. ವೈಲ್ ದ ಫ್ಲಾಂಕ್ಸ್ ಆಫ್ ಅದರ್ಸ್ succeed in fluttering. Just the other day I realized my eyes had been entombed in walls. ನೋಡಿ, ಈ ಸಾಲುಗಳಲ್ಲಿ ಹೇಳ್ತಾ ಇದ್ದಾರೆ, ಇಲ್ಲಿ ಫ್ಲಾಗ್ಸ್, ಬೇರೆಯವರ ಒಂದು ಫ್ಲಾಗ್ಸ್ ಹಾರಾಡ್ತಾ ಇತ್ತು. ಅಂದರೆ ಇಲ್ಲಿ ಯಶಸ್ಸು ವೈಫಲ್ಯ ಎರಡೂ ಇದೆ. ಕೆಲವರು ತಮ್ಮ ಧ್ವಜಗಳನ್ನು ಹಾರಿಸಿದ್ರು, ಇನ್ನು ಕೆಲವರು ಏನು ಮಾಡ್ತಾ ಇದ್ದಾರೆ, ಅವರು ಬದಲಾವಣೆಯನ್ನು ಮಾಡ್ಕೊಳ್ಳೋಕೆ ಆಗ್ತಾ ಇಲ್ಲ, ಕೆಲವರು ಮಾತ್ರ ಉತ್ತುಂಗಕ್ಕೆ ಹೋಗ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆ ನಂತರ ಹೇಳ್ತಾರೆ, ಜಸ್ಟ್ ಅದರ್ ಡೇ, ಆದರೆ ಇನ್ನೊಂದು ದಿನ ರೀಡಿಂಗ್ ಹಿಸ್ಟರಿ, ನಾನು ಆ ಒಂದು ಇತಿಹಾಸವನ್ನು ಓದ್ತಾ ಇದ್ದಾಗ ಆ ಅಧ್ಯಯನದಿಂದ ಈ ಒಂದು ಸತ್ಯ ನನಗೆ ಅರಿವಾಯಿತು. ಐ ರಿಯಲೈಸ್ಡ್ ಮೈ ಐಸ್, ನನ್ನ ಕಣ್ಣುಗಳು ತೆರೆಕೊಂಡವು. ಮತ್ತು ಆ ಸತ್ಯವನ್ನು ನೋಡುವ ದೃಷ್ಟಿ ನನ್ನಲ್ಲಿ ಕಳೆದೋಯ್ತು. ಹ್ಯಾಡ್ ಬೀನ್ ಎಂಟೋಮ್ಡ್ ಇನ್ ವಾಲ್ಸ್. ಇಲ್ಲಿ ಹೇಳ್ತಾ ಇದ್ದಾರೆ, ಆ ಕಟ್ಟುಪಾಡುಗಳ ದೃಷ್ಟಿ ಮರೆಮಾಚಿದ್ದವು. ಹಿಸ್ಟರಿಯಲ್ಲಿ ಈ ಎಲ್ಲವನ್ನು ಸಹ ನಾನು ಅರ್ಥ ಮಾಡಿಕೊಂಡೆ. ಈ ಕಟ್ಟುಪಾಡುಗಳು ಬಹಳ ಕಠಿಣವಾಗಿದ್ದಾವೆ. ಆ ಕಟ್ಟುಪಾಡುಗಳು ನಿಜವಾಗಲೂ ಸಹ ನಮ್ಮನ್ನು ಬಿಟ್ಟು ಹೋಗೋದಿಲ್ಲ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಆ್ಯಂಡ್ ಮೈ ಆರ್ಗನ್ಸ್ ಆಫ್ ಸೆನ್ಸ್ ಲೇ ಮ್ಯೂಟ್ಲಿ ಬೈ ದೋಸ್ ವಾಲ್ಸ್ ಲೈಕ್ ಮೋಷನ್ಲೆಸ್ ರೆಫ್ಯೂಜೀಸ್. ಆನ್ ಕಾನ್ಕರಿಂಗ್ ಐ ಫೌಂಡ್ ದ ವಾಲ್ಸ್ ದೆಮ್ಸೆಲ್ವ್ಸ್ ಹ್ಯಾಡ್ ಡ್ರಗ್ಡ್ ದೆಮ್ ವಿತ್ ಅಪೀಮ್. ನೋಡಿ, ಈ ಸಾಲಲ್ಲಿ ಅವರು ಹೇಳಲು ಹೊರಟಿರ್ತಕ್ಕಂಥದ್ದು, ನನ್ನ ಜ್ಞಾನೇಂದ್ರಿಯಗಳ ಮೂಲಕ ನಾನು ಅದನ್ನು ಗ್ರಹಿಸ್ಕೊಂಡೆ. ಆ್ಯಂಡ್ ಮೈ ಆರ್ಗನ್ಸ್ ಆಫ್ ಸೆನ್ಸ್ ಲೇ ಮ್ಯೂಟ್ಲಿ, ಗ್ರಹಿಸ್ಕೊಂಡೆ. ಆದರೆ ಅವೆಲ್ಲ ಏನಾಗಿದೆ, ಮ್ಯೂಟ್ಲಿ, ಅವು ಮೂಕವಾಗಿದ್ದಾವೆ. ಆ ಕಟ್ಟುಪಾಡುಗಳು ನಮ್ಮ ಜ್ಞಾನೇಂದ್ರಿಯಗಳನ್ನು ಏನು ಮಾಡಿದ್ದಾವೆ, ನಿಷ್ಕ್ರಿಯಗೊಳಿಸ್ಬಿಟ್ಟಿದೆ. ಆ್ಯಂಡ್ ಲೈಕ್ ಮೋಷನ್ಲೆಸ್ ರೆಫ್ಯೂಜಿ ಅಂದರೆ ಒಬ್ಬ ನಿರಾಶ್ರಿತರನ್ನಾಗಿ ಮಾಡಿಬಿಟ್ಟಿದೆ ಆ ಒಂದು ಜ್ಞಾನೇಂದ್ರಿಯಗಳು. ನನಗೆ ಗೊತ್ತಿದೆ ಅಡೆತಡೆಗಳಿದೆ ಅಂತ ಗೊತ್ತಿದ್ದರೂ ಸಹ, ನನಗೆ ಜ್ಞಾನ ಇದ್ದರೂ ಸಹ ನಮ್ಮನ್ನು ನಿಷ್ಕ್ರಿಯವನ್ನಾಗಿ ಮಾಡಿದ್ದಾವೆ, ಒಬ್ಬ ನಿರಾಶ್ರಿತರನ್ನಾಗಿ ಮಾಡಿದ್ದಾವೆ. ಅಂದರೆ ನಿರಾಶ್ರಿತರಾಗಿ ಅವರು ಬೇರೆಯವರ ಮೇಲೆ ಒಂದು ಅವಲಂಬನೆಯ ಆಗೋ ಥರ ಮಾಡಿದ್ದಾವೆ. ಆನ್ ಕಾನ್ಕರಿಂಗ್ ಐ ಫೌಂಡ್ ದಟ್, ನಾನು ವಿಚಾರಿಸಿ ಈ ಒಂದು ಸತ್ಯವನ್ನು ನಾನು ಅರ್ಥಕೊಂಡೆ. ಅದೇನಪ್ಪ ಅಂದರೆ, ದ ವಾಲ್ಸ್ ದೆಮ್ಸೆಲ್ವ್ಸ್, ಆ ಕಟ್ಟಡಗಳೇ ಇದಕ್ಕೆಲ್ಲ ಕಾರಣ. ಆ ಕಟ್ಟಡಗಳು ಏನು ಮಾಡ್ತಾ ಇದೆಯಪ್ಪ ಅಂದರೆ, ಹ್ಯಾಡ್ ಡ್ರಗ್ಡ್ ದೆಮ್ ವಿತ್ ಅಫೀಮ್, ಅವರೆಲ್ಲರಿಗೂ ಕೂಡ ಮಾದಕ ವಸ್ತುಗಳನ್ನು ನೀಡ್ತಾ ಇದೆ. ಅಂದರೆ ಇಲ್ಲಿ ಮಾದಕ ವಸ್ತುಗಳು ಅಂದರೆ ಜನರನ್ನು ಅಜ್ಞಾನದಲ್ಲಿರಿಸಿದ್ದಾವೆ. ಜಾತಿ, ಧರ್ಮ, ಈ ರೀತಿಯ ಒಂದು ಗೋಡೆಗಳು ಏನಾಗಿದೆ, ಜನರನ್ನು ಒಂದು ರೀತಿ ಅಫೀಮನ್ನು ಕೊಟ್ಟು ಮನುಷ್ಯರನ್ನು ಅಜ್ಞಾನದ ರೀತಿಯಲ್ಲಿ ನೋಡ್ತಾ ಇದೆ, ಅಜ್ಞಾನದಲ್ಲೇ ಇರಿಸಿದೆ ಅಂತ ಹೇಳ್ತಾರೆ. ಮೇ ಬಿ ದಟ್ ಈಸ್ ವೈ ಐ ಸಿ ಈವನ್ ಟುಡೇ ಮೆಚಿನೇಷನ್ಸ್ ಇನ್ ವಾಲ್. ವಾಟ್ ಡಸ್ one say to these people engrossed in politely hiding that they are slaves of the age? ಆದ್ದರಿಂದ
ಈ ಒಂದು ನಾನು ನೋಡ್ತಾ ಇದ್ದೇನೆ ಈ ಸಮಾಜದಲ್ಲೂ ಸಹ ಈ ಒಂದು ಕುತಂತ್ರಗಳು ಈಗಲೂ ನಡೀತಾನೆ ಹೋಗ್ತಾ ಇದೆ. ಈವನ್ ಟುಡೇ ಇಂದಿಗೂ ಸಹ ಆ ಗೋಡೆಗಳು ಹಾಗೇ ಇದೆ, ಈಗಲೂ ಸಹ ಅವು ಬದಲಾಗಿಲ್ಲ. ಈ ಒಂದು ಗೋಡೆಗಳು ಕುತಂತ್ರಗಳು ಇವೆಲ್ಲ ಈ ಕಟ್ಟುಪಾಡುಗಳು ಅಂತಕ್ಕಂಥವುಗಳು ಮೋಸ ವಂಚನೆ, ಕೆಲವರನ್ನು ತುಳಿದು ಕೆಲವರು ಬಹಳಕ್ಕೋಸ್ಕರ ಮಾಡಿರ್ತಕ್ಕಂತಹ ಒಂದು ನಿಯಮಗಳ ರೀತಿ ಇದೆ. ಕೆಲವು ಜನರಂತೂ ಗುಲಾಮರಂತೆ ಇನ್ನೂ ಬದುಕ್ತಾ ಇದ್ದಾರೆ. ಈ ಸತ್ಯವನ್ನು ಅರ್ಥ ಮಾಡ್ಕೊಳ್ಳದೆ ಜನರು ಇನ್ನೂ ಏನು ಮಾಡ್ತಾ ಇದ್ದಾರೆ, ಆ ಗುಲಾಮರಂತೆ ಬದುಕ್ತಾ ಇದ್ದಾರೆ ಅಂತ ಒಂದು ಕ್ವಶನ್ ಕೂಡ ಮಾಡ್ತಾ ಇದ್ದಾರೆ. ನಂತರ ಅವ್ರು ಹೇಳ್ತಾ ಇದ್ದಾರೆ, ಈ ಗುಲಾಮರ ಗಿರಿಯನ್ನು ಅವ್ರು ನಮಗೆ ಯಾರಿಗೂ ಗೊತ್ತಾಗದ ಹಾಗೆ ಮರೆಮಾಚ್ತಾ ಇದ್ದಾರೆ, ಆ ಸತ್ಯವನ್ನು ಒಪ್ಪಿಕೊಳ್ಳಲು ಹಿಂಜರಿತಾ ಇದ್ದಾರೆ. ದಟ್ಸ್ ದೇರ್ ಸ್ಲೇವ್ಸ್ ಆಫ್ ದ ಏಜ್. ಆದ್ದರಿಂದ ಈ ಕಾಲದ ಗುಲಾಮರು, ಸಮಾಜದ ಕಟ್ಟುಪಾಡುಗಳಿಗೆ ದಾಸರಾಗಿರ್ತಕ್ಕಂಥವ್ರು, ಅವರು ನಿಜವಾಗಲೂ ಗುಲಾಮರಾಗಿದ್ದಾರೆ. ಅವುಗಳನ್ನು ಮುರಿದು ಹೊರಗೆ ಬರಬೇಕು ಅಂತಕ್ಕಂಥದ್ದು ಅವರ ಒಂದು ಆಶಯ. ಐ ಮೈಸೆಲ್ಫ್ ಶುಡ್ ಬ್ರೇಕ್ ಡೌನ್ ದೀಸ್ ವಾಲ್ಸ್ ಆ್ಯಂಡ್ ಬಿಕಮ್ ಎ ಕಾಂಪಾಸ್ ಟು ದೆಮ್. ದಟ್ಸ್ ವೈ ವಿತ್ ಎ ಸ್ಪೆಷಲ್ ಪರ್ಪಸ್ ಐ ಹ್ಯಾವ್ ಟೇಕನ್ ದಿಸ್ ಜಾಬ್. ಆದ್ದರಿಂದ ಜನರಿಗೆ ಅದನ್ನು ಮುರಿದು ಹೊರಗಡೆ ಬರೋಕ್ಕಾಗ್ತಾ ಇಲ್ಲ. ಐ ಮೈಸೆಲ್ಫ್, ಆದ್ದರಿಂದ ಸ್ವತಃ ನಾನೇ ಏನು ಮಾಡಬೇಕಾಗಿದೆ, ಆ ಗೋಡೆಗಳನ್ನು ಕೆಡಬೇಕಾಗಿದೆ, ಈ ಗೋಡೆಗಳನ್ನು, ಈ ಸಮಾಜದ ಕಟ್ಟುಪಾಡುಗಳನ್ನು ಮುರಿಬೇಕಾಗಿದೆ. ಆ್ಯಂಡ್ ಬಿಕಮ್ ಎ ಕಾಂಪಾಸ್ ಟು ದೆಮ್. ಆ ಗೋಡೆಗಳನ್ನು ಮುರಿದು ನಾನು ಅವರಿಗೆ ಒಬ್ಬ ಕಾಂಪಾಕ್ಸ್, ದಾರಿದೀಪ ಆಗಬೇಕು, ಒಂದು ದಿಕ್ಸೂಚಿ ಆಗಬೇಕಾಗಿದೆ. ಆ ಗುಲಾಮಗಿರಿಯನ್ನು ಇನ್ನೂ ಅನುಭವಿಸ್ತಾ ಇರತಕ್ಕಂತಹ ಜನರಿಗೆ ನಾನೊಬ್ಬ ಒಂದು ಕಾಂಪಾಸ್ ಆಗಬೇಕು, ಅವರಿಗೆ ಒಂದು ಸತ್ಯದ ಮಾರ್ಗವನ್ನು ತೋರಿಸುವಂಥ ನಾಯಕನಾಗಬೇಕು. ಈ ಕಟ್ಟುಪಾಡುಗಳೆಲ್ಲ ಮೋಸ, ಇವು ನಿಮ್ಮನ್ನು ಇನ್ನೂ ಗುಲಾಮರನ್ನಾಗಿ ಮಾಡಿದೆ, ಅವುಗಳನ್ನು ಬಿಟ್ಟು ಹೊರಬರಬೇಕು ಅಂತಕ್ಕಂಥ ಒಂದು ಕಾಂಪಾಸ್, ಒಂದು ದಿಕ್ಸೂಚಿಯಾಗಿ ನಾನು ಆಗಬೇಕು ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಆದ್ದರಿಂದ ನಾನು ಈ ಒಂದು ಸ್ಪೆಷಲ್ ಪರ್ಪಸ್, ಈ ಒಂದು ಸ್ಪೆಷಲ್ ಕಾರ್ಯಕ್ಕೆ ಕೈ ಹಾಕಿದ್ದೇನೆ. ಆ ಕಾರ್ಯವೇ ಈ ಸಮಾಜದ ಬದಲಾವಣೆಯನ್ನು ಮಾಡ್ತಕ್ಕಂತಹ ಕಾರ್ಯ ಆಗಿದೆ. ಈ ಸಮಾಜದಲ್ಲಿ ಬದಲಾವಣೆಯನ್ನು ತರೋದಕ್ಕೆ ನಾನು ಈ ಜವಾಬ್ದಾರಿಯನ್ನು ಕೈಗೊಂಡಿದ್ದೇನೆ ಅಂತ ಹೇಳ್ತಾರೆ. ನಂತರ ಇಟ್ ವೋಂಟ್ ಬಿ ಫಿನಿಶ್ಡ್ ರೈಟ್ ಅವೇ, ಬಟ್ ಐ ಟು ಡೋಂಟ್ ವಿಶ್ to finish right away. Once I have smashed these walls, new houses will take birth, spacious and lovely. ಇಲ್ಲಿ ಅವರು ಕವಿ ಹೇಳ್ತಾ ಇರೋದು, ಇಟ್ ವೋಂಟ್ ಬಿ ಫಿನಿಶ್ಡ್ ರೈಟ್ ಅವೇ. ಇದು ತಕ್ಷಣಕ್ಕೆ ಮುಗಿಯುವಂಥ ಕೆಲಸ ಅಲ್ಲ. ಗೋಡೆಗಳನ್ನು ನಾನು ಹೊಡಿತಾ ಇರ್ತಕ್ಕಂಥದ್ದು ಸಾಮಾನ್ಯ ಫಿಸಿಕಲ್ ಗೋಡೆಗಳಲ್ಲ, ಇವು ಕಟ್ಟುಪಾಡುಗಳು, ಜಾತಿ ಪದ್ಧತಿಗಳಾಗಿದ್ದಾವೆ. ಇವುಗಳನ್ನು ತಕ್ಷಣಕ್ಕೆ ಹೊಡೆಯೋಕ್ಕಾಗಲ್ಲ, ಅವು ನಿಧಾನವಾಗಿ ಆಗ್ತಕ್ಕಂಥ ಪ್ರಕ್ರಿಯೆ. ಬಟ್ ಐ ಟು ಡೋಂಟ್ ವಿಶ್, ಆದರೆ ನಾನು ಕೂಡ ಅದನ್ನ ಬೇಗ ಮುಗಿಸ್ಬೇಕು ಅಂದ್ಕೊಂಡಿಲ್ಲ. ಈ ಬದಲಾವಣೆ ಪ್ರಕ್ರಿಯೆ ಒಂದು ನಿಧಾನವಾಗಿ ನಡೆಯುತ್ತೆ. ಟು ಫಿನಿಶ್ ರೈಟ್ ಅವೇ, ಇದನ್ನು ತಕ್ಷಣ ಮುಗಿಸೋದಕ್ಕೆ ನನಗೂ ಸಹ ಇಷ್ಟ ಇಲ್ಲ. ಒನ್ಸ್ ಐ ಹ್ಯಾವ್ ಸ್ಮಾಶ್ಡ್ ದಿಸ್ ವಾಲ್ಸ್, ಆದರೆ ನಾನು ಈ ಗೋಡೆಗಳನ್ನು ಒಂದು ಕೆಡವಿದ ನಂತರ ಏನಾಗುತ್ತಪ್ಪ ಅಂದರೆ ಆ ಜಾಗದಲ್ಲಿ ಹೊಸ ಮನೆಗಳು ನಿರ್ಮಾಣ ಆಗುತ್ತೆ. ಅಂದರೆ ಒಂದು ಮುಕ್ತವಾದಂಥ ಸಮಾಜ ನಿರ್ಮಾಣ ಆಗುತ್ತೆ. ಈ ಅಡೆತಡೆಗಳು, ಕಟ್ಟುಪಾಡುಗಳು ಏನಿದೆಯೋ ಹೋದರೆ ಒಂದು ಮುಕ್ತವಾದಂತಹ ಒಂದು ಸಮಾಜ ನಿರ್ಮಾಣ ಆಗುತ್ತೆ. ಸ್ಪೇಷಿಯಸ್ ಆ್ಯಂಡ್ ಲವ್ಲಿ, ಆ ಒಂದು ಸಮಾಜ ಸುಂದರವಾಗಿರುತ್ತೆ, ವಿಶಾಲವಾಗಿರುತ್ತೆ, ಮುಕ್ತವಾದಂತಹ ಒಂದು ಪ್ರಗತಿಪರ ಸಮಾಜವನ್ನು ನಾನು ನಿರ್ಮಿಸಲು ಹೊರಟಿದ್ದೇನೆ, ಈ ಒಂದು ವಾಲ್ ಅನ್ನು ಕೆಡವಿ ಅಂತ ಹೇಳ್ತಾ ಇದ್ದಾರೆ. Only those who can endure space wide enough to gallop in should live, or else welcome to die. I will offer a memorial prayer and be done with it. ನೋಡಿ, ಇಲ್ಲಿ ಕೊನೆ ಸಾಲುಗಳಲ್ಲಿ ಹೇಳ್ತಾ ಇದ್ದಾರೆ, ಇಲ್ಲಿ ಯಾರು ಈ ಒಂದು ಕಟ್ಟುಪಾಡುಗಳು ಇಲ್ಲದೆ ಇರತಕ್ಕಂತಹ ಸಮಾಜ ಇದೆ, ಅದನ್ನು ಯಾರು ಸಹಿಸ್ಕೊಳ್ಳೋಕ್ಕೆ ಸಿದ್ಧರಿದ್ದಾರೆ, ಯಾರು ಅದಕ್ಕೆ ಹೊಂದಾಣಿಕೆ ಆಗಬಲ್ಲರು, ಅವರು ಪ್ರಗತಿಯನ್ನು ಸಾಧಿಸಬಲ್ಲರು, ಅವರನ್ನು ನಾನೇನು ಮಾಡ್ತಾ ಇದ್ದೀನಿ, ಈ ಒಂದು ಮುಕ್ತವಾಗಿ ಓಡಾಡುವಂಥ ಮುಕ್ತ ಅವಕಾಶಗಳು, ಮುಕ್ತವಾದಂಥ ಸ್ವಾತಂತ್ರ್ಯ ಇರತಕ್ಕಂತಹ ಈ ಒಂದು ಸಮಾಜಕ್ಕೆ ಕರೀತೇನೆ. ಶುಡ್ ಲಿವ್ ಆರ್ ಎಲ್ಸ್, ಅವ್ರು ಏನು ಮಾಡ್ಬೋದು, ಈ ಸ್ವಾತಂತ್ರ್ಯವನ್ನು ಬಳಸ್ಕೊಳ್ತಕ್ಕಂತಹ ಸಾಮರ್ಥ್ಯ ಇರೋರು ಬರಬಹುದು, ಅಥವಾ ಅವರು ಆ ಬದಲಾವಣೆಗೆ ಹೊಂದಿಕೊಳ್ಳಲು ಸಾಧ್ಯ ಆಗದೇ ಇದ್ದರೆ ಅಂತಹವರು ದೇ ಆರ್ ವೆಲ್ಕಮ್ ಟು ಡೈ, ಅವರು ಅಲ್ಲಿಂದ ಸಾಯಲೂಬಹುದು. ಆ ಬದಲಾವಣೆಯನ್ನು ವಿರೋಧಿಸುವವರಿಗೆ ಈ ಮಾತನ್ನು ಹೇಳ್ತಾ ಇದ್ದಾರೆ. ಅಂದರೆ ಈ ಕಟ್ಟುಪಾಡುಗಳಿಲ್ಲದ ಮುಕ್ತವಾದಂತಹ ಒಂದು ನವ ಸಮಾಜಕ್ಕೆ ಅವರು ವೆಲ್ಕಮ್ ಮಾಡ್ತಾ ಇದ್ದಾರೆ. ಅದನ್ನು ಯಾರು ವಿರೋಧಿಸ್ತಾರೆ, ದೇ ವೆಲ್ಕಮ್ ಟು ಡೈ, ಅವರು ಅಲ್ಲಿಗೆ ಸಾಯೋದಕ್ಕೆ ಬರಬಹುದು.
ಆದರೆ ಇದನ್ನು ಹೊಂದಿಕೊಂಡು ಬಾಳೋರು ಇಲ್ಲಿ ಇರಬಹುದು ಅಂತ ಹೇಳ್ತಾ ಇದ್ದಾರೆ. ಐ ವಿಲ್ ಆಫರ್ ಎ ಮೆಮೋರಿಯಲ್ ಪ್ರೇಯರ್. ಆದ್ದರಿಂದ ನಾನು ಒಂದು ಮೆಮೋರಿಯಲ್, ಹಳೆಯದನ್ನು ಕಳೆದುಕೊಂಡು ಹೊಸ ಸಮಾಜಕ್ಕೆ ಬರೋದಕ್ಕೆ ನಾನೊಂದು ವಿಷಾದವನ್ನು ವ್ಯಕ್ತಪಡಿಸ್ತಾ ಇದ್ದೇನೆ. ನಂತರ ಆ್ಯಂಡ್ ಬಿ ಡನ್ ವಿತ್ ಇಟ್, ಈ ಬದಲಾವಣೆಯನ್ನು ಪೂರ್ಣಗೊಳಿಸಲು ಹೊಸ ಜೀವನವನ್ನು ಪ್ರಾರಂಭಿಸಬೇಕಾಗಿದೆ. ಆ ಒಂದು ಕಟ್ಟುಪಾಡುಗಳಿಲ್ಲದ, ಆ ಗೋಡೆಗಳಿಲ್ಲದ ನವ ಸಮಾಜದ ಹೊಸ ಜೀವನವನ್ನು ಪ್ರಾರಂಭಿಸಬೇಕಾಗಿದೆ ಅಂಥೇಳಿ ಈ ವಾಲ್ ಪದ್ಯದ ಮೂಲಕ ಕವಿಯವರು ತಮ್ಮ ಹೊಸ ಸಮಾಜದ ಕಟ್ಟುಪಾಡುಗಳಿಲ್ಲದ, ಯಾವುದೇ ಒಂದು ಅಂಧಕಾರ ಇಲ್ಲದ, ಯಾವುದೇ ರೀತಿಯ ತಾರತಮ್ಯ ಇಲ್ಲದ ಒಂದು ನವ ಸಮಾಜವನ್ನು ಸೃಷ್ಟಿಸಲು ಈ ಒಂದು ವಾಲ್, ಗೋಡೆಗಳನ್ನು ಕೆಡುವಂಥ ಈ ತಮ್ಮ ಆಶಯವನ್ನು ಈ ಒಂದು ಸಾಲುಗಳ ಮೂಲಕ ವ್ಯಕ್ತಪಡಿಸಿದ್ದಾರೆ. ಇದು ಈ ಒಂದು ಪದ್ಯದ ಕನ್ನಡದ ಸಂಪೂರ್ಣ ಒಂದು ಎಕ್ಸ್ಪ್ಲನೇಷನ್ ಆಗಿರುತ್ತೆ. ನಿಮಗೆ ಈ ಒಂದು ಎಕ್ಸ್ಪ್ಲನೇಷನ್ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ, ಹಾಗೆ ತಪ್ಪದೇ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.